ಗೈಸ್, ಇದು ಸಬ್ಬಕ್ಕಿ ಸೊಪ್ಪು ಸಾಂಬಾರು 3ನೇ ಪಟ್ಟು. ಅದು ಮಾಮನಿಗೆ ಆಫೀಸ್ ಲೇಟ್ ಆಗೋಯ್ತು ಅಂದ್ಬಿಟ್ಟು ಅಜ್ಜಿ ಗಂಜಿ ಮಾಡ್ತಾ ಇದ್ದಾರೆ. ಇವಾಗ ಅರ್ಧ ಸೊಪ್ಪು ಕಟ್ ಮಾಡ್ಕೊಂಡಿದ್ದಾರೆ. ಇಷ್ಟು ಕಟ್ ಮಾಡ್ಕೊಂಡಿದ್ದಾರೆ, ಅದು ಹಾಕೊಂಡಿದ್ದಾರೆ. ಇಲ್ಲ ಇಷ್ಟು ಕಟ್ ಮಾಡ್ಕೋಬೇಕು. ಅಜ್ಜಿ ಇವಾಗ ನೋಡಿಸ್ತಾರೆ. ಇವಾಗ ಅಜ್ಜಿ ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ. ನೋಡಿ ಹೆಂಗೆ ಕಟ್ ಮಾಡೋದು ಅಂತ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಗೈಸ್, ಇವಾಗ ಎಲ್ಲ ಅಜ್ಜಿ ಹಾಕ್ತಿದ್ದಾರೆ. ಇವಾಗ ಇದನ್ನ ಎತ್ಕೊಂಡು ಕಟ್ ಮಾಡ್ತಾರೆ. ಅಜ್ಜಿ ಇದಾದ್ಮೇಲೆ ನೆಕ್ಸ್ಟ್ ಮಾಡ್ತೀಯಾ? ನೆಕ್ಸ್ಟ್ ಅನ್ನ ಮಾಡ್ತೀನಿ. ಅನ್ನ ಮಾಡ್ತೀಯಾ? ಕುಕ್ಕರಲ್ಲಿ ಮಾಡ್ತೀಯಾ ಪಾತ್ರೆಯಲ್ಲಿ ಮಾಡ್ತೀಯಾ? ನನಗೆ ಪಾತ್ರೆ ಅನ್ನನೇ ಇಷ್ಟ, ಕುಕ್ಕರ್ ಅನ್ನ ಇಷ್ಟ ಇಲ್ಲ. ಕುಕ್ಕರ್ ಯಾಕೆ ಮಾಡಲ್ಲ? ಕುಕ್ಕರ್ ಅನ್ನ ತಿನ್ನಬಾರ್ದು. ಹೌದಾ? ರೈಸ್ ಕುಕ್ಕರ್ದಂತಾನೆ ಇರುತ್ತಲ್ಲ ಅದು? ಅದಕ್ಕೆ ಓಕೆ. ಹಾಂ, ಇದು ಅನ್ನ ಬಸ್ತು ತಿನ್ನಬೇಕು. ಹೌದಾ? ಆಮೇಲೆ ಗ್ಯಾಸ್ಟಿಕ್ ಆಗಲ್ಲ. ಹ್ಞೂ ಕುಕ್ಕರ್ ಅನ್ನ ತಿಂದರೆ ಗ್ಯಾಸ್ಟಿಕ್ ಆಗುತ್ತೆ. ಹೀಗಾಗಿ ಪಾತ್ರೆಯಲ್ಲಿ ಅನ್ನ ಮಾಡ್ಕೊಂಡು ತಿನ್ನಬೇಕು. ಈಜಿ ಇರುತ್ತೆ ಅಂತ ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ಹೆಲ್ತ್ಗೆ ತೊಂದರೆ ಆಗುತ್ತೆ. ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ಪಾತ್ರೆಯಲ್ಲಿ ಅನ್ನ ಮಾಡಿ ಬಸ್ತು ತಿನ್ನಬೇಕು. ಹೌದಾ? ಆಮೇಲೆ ಅಜ್ಜಿ ಇವಾಗ ನೆಕ್ಸ್ಟು ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನಕಾಯಿ, ಈರುಳ್ಳಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ, ಟೊಮೊಟೊ ಹಾಕಿದ್ದೀನಿ, ಬೇಳೆ ಹಾಕಿದ್ದೀನಿ. ಬೇಳೆ ಎಲ್ಲ ಹಾಕಿದೀಯಾ? ಓಕೆ. ಇವಾಗ ಹುಣ್ಸೆಹಣ್ಣು ಹಾಕ್ದಾ? ಹುಣ್ಸೆಹಣ್ಣು ಹಾಕಬೇಕು. ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕಬೇಕು. ಹಸಿಮೆಣಸಿನ್ಕಾಯಿ ಎತ್ಕೊಡ್ತೀನಿ. ಗೈಸ್, ಇವಾಗ ಅಜ್ಜಿ ಹೇಳ್ತಿದ್ದಾರೆ ಹಸಿಮೆಣಸಿನ್ಕಾಯಿ ಎತ್ಕೊಡು ಅಂತ. ಅಜ್ಜಿ ಎಲ್ಲಿಕ್ಕಿದೆಯಾ ಹಸಿಮೆಣಸಿನ್ಕಾಯಿ? ಬಟ್ಲಲ್ಲ ತಗೋ. ಆಮೇಲೆ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ. ತೊಳೆದಿಕ್ತಾ? ಆಮೇಲೆ ಅಜ್ಜಿ ನೆಕ್ಸ್ಟು ಎಲ್ಲ ಬಿಡಿಸಿ ತೊಳೆದಿಟ್ಟು ಹುಣ್ಸೆಹಣ್ಣು ಅಲ್ಲಿದೆ, ಎಲ್ಲ ಎತ್ಕೊಳ್ತೀರ. ಯಾವತ್ತೂ ಗೈಸ್ ಅಜ್ಜಿ ಹೇಳ್ತಾರೆ ಯೂಸ್ ಮಾಡಿರೋ ಹುಣ್ಸೆಹಣ್ಣು ನೀರನ್ನ ಮತ್ತೆ ಯೂಸ್ ಮಾಡಬಾರ್ದು. ಇದಾಗ ಏನಜ್ಜಿ ಆಗುತ್ತೆ, ಅದು ಒಂಥರ ಜಾಮ್ಸ್ ಎಲ್ಲ ಫಾರ್ಮ್ ಆಗಿ ಒಂಥರ ಇದಾಗುತ್ತೆ ಅಲ್ಲ ಅಜ್ಜಿ? ಸ್ವಲ್ಪ ಫ್ರೆಶ್ ಆಗಿ ಮಾಡಬೇಕು. ಫ್ರೆಶ್ ಆಗಿ ಚೂರು ಒಂದಿಷ್ಟು ತಗೊಂಡ್ರೆ ಜಾಸ್ತಿ ನೀರು ಬರುತ್ತಲ್ಲ, ನೀರು ಹಾಕೊಂಡು ಜಾಸ್ತಿ ಕಲಿಸ್ಕೊಂಡ್ರೆ ಇದಾಗುತ್ತೆ.